ಮಂಡ್ಯ ನೈಟ್ರು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ನಮ್ಮ ಟ್ರಿಪಲ್ ಎಚ್ ಅವರ ಕಡೆಯಿಂದ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ಲ್ಯಾಂಡ್ಸ್ಕೇಪ್ ಇವತ್ತಿನ ಮಂಡ್ಯ ನೈಟ್ರು ಅಲ್ಲಿ ಚೇಂಜ್ ಆಗುತ್ತೆ ಅಂತ. ಅಂಡ್ ನಿಜವಾಗ್ಲೂ ಕೂಡ ಆಯ್ತು ಗುರು, ನಿಜವಾಗ್ಲೂ ನನಗೆ ನಂಬೋದಕ್ಕೇ ಆಗ್ತಾ ಇಲ್ಲ ನಾನು ಇಂಥ ದೊಡ್ಡ ವಿಷಯನ ವಿಟ್ನೆಸ್ ಮಾಡಿದ್ದೀನಿ ಅಂತ. ಲೋಗನ್ ಪಾಲ್ ಅವರ ಹೀಲ್ ಟರ್ನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ, ನಿಜವಾಗ್ಲೂ ನಂಬೋದಕ್ಕೆ ಆಗ್ತಾ ಇಲ್ಲ ಗುರು. ಯಪ್ಪ ಇದೆಂಥ ಲ್ಯಾಂಡ್ಸ್ಕೇಪ್ ಚೇಂಜು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ನೀವು ಟ್ವೀಟ್ ಮಾಡಿಲ್ಲ ಅಂದಿದ್ರೇ ಚೆನ್ನಾಗಿರೋದು ಗುರು, ನೀವು ಟ್ವೀಟ್ ಮಾಡಿ. ನಾವು ಏನೇನೋ ಎಕ್ಸ್ಪೆಕ್ಟೇಷನ್ಸ್ನ ಇಟ್ಕೊಂಡಿದ್ವಿ. ನಾನು ಕಾಯ್ತಾ ಇದ್ದೆ ಜೇವುಸ್ ಅವರು ಹೀಲ್ ಟರ್ನ್ ಆಗ್ತಾರೆ ಅಂತ, ಬಟ್ ಇಲ್ಲ, ಜೇವುಸ್ ಅವರು ಹೀಲ್ ಟರ್ನ್ ಆದರೆ ಸರಿ ಬರೋದಿಲ್ಲ. ಫ್ಯಾನ್ಸ್ಗಳು ಈಟ್ ಅಂತಾರೆ, ಅದರಿಂದನೇ ನಮಗೆ ದುಡ್ಡು ಬರೋದು. ಅದಕ್ಕೋಸ್ಕರ ಈಗಾಗಲೇ ಹೀಲ್ ಆಗಿರ್ತಕ್ಕಂತಹ ಲೋಗನ್ ಪಾಲ್ ಅವರ ಹೀಲ್ ಟರ್ನೇ ಮಾಡಿಸ್ಬೇಡ, ಅದೇ ಒಳ್ಳೇದು ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ನಿಜವಾಗ್ಲೂ ಇನ್ನು ಮುಂದೆ ನಮ್ಮ ಟ್ರಿಪಲ್ ಎಚ್ ಅವರು ಹೇಳ್ತಾರಲ್ಲ, ಬಿಲ್ಡಪ್ ಕೊಡ್ತಾರಲ್ಲ, ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ, ಹೊಸ ಇತಿಹಾಸ ಸೃಷ್ಟಿ ಆಗುತ್ತೆ, ಅದನ್ಯಾವ್ದನ್ನು ಕೂಡ ನಂಬೋದಕ್ಕೇ ಹೋಗೋದಿಲ್ಲ ನಾನು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಮಂಡೇ ನೈಟ್ ರಾ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸಿಎಂ ಪಂಕ್ ಅವರು ವರ್ಲ್ಡ್ ಹೆವಿ ಚಾಂಪಿಯನ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇಡೀ ಕ್ರೌಡ್ ಸಿಎಂ ಪಂಕ್ ಚಾಂಟ್ ನ ಮಾಡ್ತಾ ಇರುತ್ತೆ, ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ನಮ್ಮ ಸಿಎಂ ಪಂಕ್ ಅವರು ಕೂಡ ರಿಂಗ್ ಗೆ ಬರ್ತಾರೆ ಅಂಡ್ ಹೇಳ್ತಾರೆ, ಇಸ್ ಗ್ರೇಟ್ ಟು ಬಿ ಅಲೈವ್ ಆಸ್ ಚಾಂಪಿಯನ್ ಆನ್ ಮಂಡೇ ನೈಟ್ ರಾ ಆರ್ ವಾಟ್. ನಿಜವಾಗ್ಲೂ ಇಲ್ಲಿ ಚಾಂಪಿಯನ್ ಆಗಿ ಬಂದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿದೆ ಅಂತ ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ಯು ಡಿಸರ್ವ್ ಇಟ್ ಅನ್ನೋ ಒಂದು ಚಾಂಟ್ ನ ಮಾಡುತ್ತೆ. ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ, ಬಟ್ ಯು ಡಿಸರ್ವ್ ಇಟ್ ಗಿಂತ ಯು ಅರ್ನ್ ಇಟ್ ಎಷ್ಟು ಒಳ್ಳೇದು ಅಂತ ಈಗಲೇ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನು ಬಹಳ ಜನರಿಗೆ ಥ್ಯಾಂಕ್ಸ್ ನ ತಿಳಿಸಬೇಕು. ಮುಖ್ಯವಾಗಿ ಮೊದಲನೇದಾಗಿ ನಾನು ನನ್ನ ಹಾಟ್ ವೈಫ್ ಏಜೆಲಿ ಅವರಿಗೆ ಥ್ಯಾಂಕ್ಸ್ ನ ತಿಳಿಸಬೇಕು. ಏಜೆಲಿ, ನಿಜವಾಗ್ಲೂ ಕೂಡ ನೀನು ನನ್ನ ಕಷ್ಟದ ಸಂದರ್ಭಗಳಲ್ಲಿ ನನ್ನ ಬೆನ್ನಿಂದ ಇದ್ದೆ ಅಂಡ್ ಈಗ ನನ್ನ ಸುಖದ ಸಂದರ್ಭದಲ್ಲಿ ನೀನು ನನ್ನ ಪಕ್ಕ ಇರ್ತೀಯ. ಐ ಲವ್ ಯು ಅಂಡ್ ಥ್ಯಾಂಕ್ ಯು ಅಂತ ನಮ್ಮ ಸಿಎಂ ಪಂಕ್ ಅವರು ಏಜೆಲಿ ಅವರಿಗೆ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಎರಡನೇದಾಗಿ ಫ್ಯಾನ್ಸ್, ನಿಮಗೆ ನಾನು ಥ್ಯಾಂಕ್ಸ್ ನ ತಿಳಿಸಬೇಕು. ಯಾಕಂದ್ರೆ ನೀವು ಪ್ರತಿ ವಾರ ನನ್ನ ನೇಮ್ ನ ಚಾಂಟ್ ಮಾಡಲಿಲ್ಲ ಅಂತಿದ್ರೆ ನಾನು ಈ ಒಂದು ಟೈಮ್ ಅಲ್ಲಿ ಇಲ್ಲಿ ಬಂದು ಚಾಂಪಿಯನ್ ಆಗಿರ್ತಾ ಇರಲಿಲ್ಲ ಅಂತ ನಮ್ಮ ಸಿಎಂ ಪಂಕ್ ಅವರು ಹೇಳ್ತಾರೆ. ಮೂರನೇದಾಗಿ ಜೇ ಊಸೋ, ನಿನಗೆ ನಾನು ಥ್ಯಾಂಕ್ಸ್ ನ ತಿಳಿಸಬೇಕು. ಯಾಕಂದ್ರೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಿಜವಾಗ್ಲೂ ಕೂಡ ನಿನ್ ಜೊತೆ ನಾನು ಒಂದು ಅದ್ಭುತವಾದ ಮ್ಯಾಚ್ ನ ಕೊಟ್ಟೆ ಅಂಡ್ ಅದಕ್ಕೆ ನಾನು ನಿನ್ಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತೀನಿ ಈಟ್ ಅಂತ ಹೇಳಿ ನಮ್ಮ ಸಿಎಂ ಪಂಕ್ ಅವರು ಜೇ ಊಸೋಗೂ ಕೂಡ ಥ್ಯಾಂಕ್ಸ್ ನ ತಿಳಿಸ್ತಾರೆ. ಅಂಡ್ ಹೇಳ್ತಾರೆ, ನನಗೆ ಫ್ರೆಂಡ್ಸ್ ಗಳು ಇಷ್ಟ ಇಲ್ಲ ಅಂಡ್ 2 ವರ್ಷದ ಹಿಂದೆನೆ ನಾನು ನಿಮ್ಗೆ ತಿಳಿಸಿದ್ದೆ, ನಾನು ಇಲ್ಲಿಗೆ ಫ್ರೆಂಡ್ಶಿಪ್ ನ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ, ಬದಲಿಗೆ ಚಾಂಪಿಯನ್ ಆಗೋದಕ್ಕೆ ಬಂದಿದ್ದೀನಿ, ಹಾಗೆ ದುಡ್ಡು ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಅಂಡ್ ಈಗ ನಾನು ಅದನ್ನೆಲ್ಲದನ್ನು ಕೂಡ ಮಾಡ್ತಾ ಇದ್ದೀನಿ. ಅಂಡ್ ಈ ಒಂದು ಟೈಮ್ ಅಲ್ಲಿ ಕಳೆದ ಬಾರಿ ನಾನು ಸಮ್ಮರ್ ಸ್ಲಾಮ್ ಅಲ್ಲಿ ಗಂತರ್ ಅವ್ರನ್ನ ಸೋಲಿಸಿ ಚಾಂಪಿಯನ್ ಆದಾಗ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ತನ್ನ ಆವುತನನ ತೋರಿಸಿ ನನ್ನ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ನನ್ನಿಂದ ಚಾಂಪಿಯನ್ಶಿಪ್ ನ ಗೆದ್ಕೊಂಡಿದ್ರು. ಬಟ್ ಈಗ ಆ ಒಂದು ಆವು ಇಲ್ಲಿ ಇಲ್ಲ ಅಂಡ್ ಮನಿ ಇನ್ ದ ಬ್ಯಾಂಕ್ ಕೂಡ ಇಲ್ಲ. ಸೆತ್ ರಾಲಿನ್ಸ್, ನಿನಗೆ ನಾನು ವಿಶ್ ಮಾಡ್ತೀನಿ, ಆದಷ್ಟು ಬೇಗ ನೀನು ರಿಕವರಿ ಆಗಿ ಬಾ. ಯಾಕಂದ್ರೆ ನೀನು ರಿಕವರಿ ಆಗಿ ಬಂದ ಕೂಡಲೇ ನಾನು ಮತ್ತೊಮ್ಮೆ ನಿನ್ನನ್ನ ಬೆಡ್ಗೆ ಕಳಿಸ್ಬೇಕು, ಅದೇ ನನ್ನ ಆಸೆ. ಅಂಡ್ ನಿಜವಾಗ್ಲೂ ನಾನಿಲ್ಲಿ ಫೈಟಿಂಗ್ ಚಾಂಪಿಯನ್ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಆಗಿಂದನೂ ಕೂಡ ಆಸೆ ಇತ್ತು, ನಾನೇನಾದ್ರೂ ಚಾಂಪಿಯನ್ಶಿಪ್ ನ ಗೆದ್ರೆ ಎಲ್ಲರಿಗೂ ಕೂಡ ಅವಕಾಶ ಕೊಡಬೇಕು ಅಂತ. ಅದರಲ್ಲಿ ಮೊದಲನೇದಾಗಿ ಎ ಜೆ ಸ್ಟೈಲ್, ನೀನು ಯಾವಾಗ್ಲೂ ಕೂಡ ನನ್ನ ಜೊತೆ ಈ ಒಂದು ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಡೋದಕ್ಕೆ ಡಿಸರ್ವಿಂಗು. ಡಾಮಿನಿಕ್ ಮಿಸ್ಟೀರಿಯೋ, ನೀನು ಕೂಡ ಡಿಸರ್ವಿಂಗು. JD ಮೆಕ್ಡೊನಾಗ್, ಫಿನ್ ಬ್ಯಾಲರ್, ಶಾಮೆಸ್, ನೀವೆಲ್ಲರೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ಗೆ ಓಪನ್ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಯಾವಾಗ್ಲೂ ಕೂಡ ಡಿಸರ್ವಿಂಗು. ಅಂಡ್ ಯಾರಾದ್ರೂ ಕೂಡ ಈ ಒಂದು ಚಾಂಪಿಯನ್ಶಿಪ್ ಗೆ ನೀವು ಚಾಲೆಂಜ್ ಮಾಡೋದಕ್ಕೆ ಅರ್ನ್ ಮಾಡ್ಕೊಂಡು ಬಂದ್ರೆ ನಾನು ನಿಮ್ಮ ಮೇಲೆ ಈ ಒಂದು ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡೋದಕ್ಕೆ ಯಾವಾಗ್ಲೂ ಕೂಡ ರೆಡಿ ಆಗಿರ್ತೀನಿ. ಅಂಡ್ ಫೈನಲಿ ಜಾನ್ ಸೀನಾ, ನನಗೆ ಗೊತ್ತು ನೀನು ನಿನ್ನ ಫೈನಲ್ ಟೈಮ್ ಅಲ್ಲಿ ಇದೆಯಾ ಅಂತ, ಬಟ್ ನಾನು ನನ್ನ ಪ್ರೈಮ್ ಟೈಮ್ ಅಲ್ಲಿ ಇದ್ದೀನಿ, ಇದು ನನ್ನ ಫೈನಲ್ ಟೈಮ್ ಅಲ್ಲ. ನಿನಗೇನಾದ್ರೂ ನೀನು 18 ಟೈಮ್ ಚಾಂಪಿಯನ್ ಆಗಬೇಕು ಅಂತ ಆಸೆ ಇದ್ರೆ ಬಂದು ನನ್ನನ್ನ ಸೋಲ್ಸಿ ಚಾಂಪಿಯನ್ ಆಗಬಹುದು, ಬಿಕಾಸ್ ದ ಚಾಂಪ್ ಈಸ್ ಹಿಯರ್ ಅಂತ ನಮ್ಮ ಸಿಎಂ ಪಂಕ್ ಅವರು ಎಲ್ಲರಿಗೂ ಕೂಡ ಚಾಲೆಂಜ್ ಮಾಡ್ತಾರೆ. ಸಡನ್ ಆಗಿ ನಮಗೆ ಲೋಗನ್ ಪಾಲ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಅದನ್ನ ನೋಡಿ ಸಿಎಂ ಪಂಕ್ ಅವರು ಫ್ರಸ್ಟ್ರೇಟ್ ಆಗ್ತಾರೆ. ಅಂದ್ರೆ ಲೋಗನ್ ಪಾಲ್, ನೀನ್ ಯಾಕೆ ಇಲ್ಲಿಗೆ ಬರ್ತಾ ಇದೀಯಾ, ನಿಜವಾಗ್ಲೂ ಬರಬೇಡ,
ಪ್ಲೀಸ್ ಹೊರಟೋಗು, ನೀವು ಸೀದಾ ಸ್ಮ್ಯಾಕ್ ಡೌನ್ಗೆ ಹೊರಟೋಗು. ಸ್ಮ್ಯಾಕ್ ಡೌನ್ ಅಲ್ಲಿ ಇಲ್ಜಾ ಡ್ರ್ಯಾಗನ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ಶಿಪ್ಗೆ ಓಪನ್ ಚಾಲೆಂಜ್ ನ ಕೊಡ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿಗೆ ಹೊರಟೋಗು, ನೀನ್ ಇಲ್ಲಿಗೆ ಬರಬೇಡ ಅಂತ ಹೇಳ್ತಾ ಇರ್ತಾರೆ. ಅಂಡ್ ಆದ್ರೂ ಕೂಡ ನಮ್ಮ ಲೋಗನ್ ಪಾಲ್ ಅವರು ರಿಂಗಿಗೆ ಬಂದು ಹೇಳ್ತಾರೆ, ನಿಜವಾಗ್ಲೂ ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮು, ನಿನ್ನಿಷ್ಟೊತ್ತು ಹೆಸರು ಹೇಳ್ದಲ್ಲ, ನಾನು ರೋಮನ್ ರೈನ್ಸ್ ಅವರ ಜೊತೆ ಕೂಡ ರಿಂಗ್ ಶೇರ್ ಮಾಡ್ಕೊಂಡಿದ್ದೀನಿ, ಜಾನ್ ಸಿನಾ ಅವರ ಜೊತೆ ಕೂಡ ರಿಂಗ್ ಶೇರ್ ಮಾಡ್ಕೊಂಡಿದ್ದೀನಿ. ಅಂಡ್ ಎಜೆ ಸ್ಟೈಲ್ ಅವರ ನೇಮ್ ಹೇಳ್ದಲ್ಲ, ಎಜೆ ಸ್ಟೈಲ್ ಅವ್ರನ್ನ ನಾನು ರಸಲ್ ಮೇನಿಯಾದಲ್ಲಿ ಸೋಲಿಸಿದ್ದೀನಿ. ಅಂಡ್ ಆ ಒಂದು ಚಾಂಪಿಯನ್ಶಿಪ್ಗೆ ನಾನೇ ಈಗ ನಂಬರ್ 1 ಕಂಟೆಂಡರ್ ಆಗಬೇಕು. ಅಂಡ್ ಆ ಒಂದು ಚಾಂಪಿಯನ್ಶಿಪ್ಗೆ ಮೊದಲು ಅವಕಾಶ ನನಗೆ ಸಿಗಬೇಕು ಅಂತ ನಮ್ಮ ಲೋಗನ್ ಪಾಲ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಪಾಲ್ ಎಮೆನ್ ಅವರ ವಾಯ್ಸ್ ಕೇಳೋದಕ್ಕೆ ಶುರು ಆಗುತ್ತೆ. ಅಂಡ್ ಪಾಲ್ ಎಮೆನ್ ಅವರ ಜೊತೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಕೂಡ ಬರ್ತಾರೆ. ನಮ್ಮ ಪಾಲ್ ಎಮೆನ್ ಅವರು ಸೀದಾ ರಿಂಗ್ ಹತ್ರ ಬರ್ತಾರೆ. ಅಂಡ್ ರಿಂಗ್ ಹತ್ರ ಬಂದು ಹೇಳ್ತಾರೆ, ಸಿಎಂ ಪಂಕ್, ನಿನ್ನನ್ನ ನೀನು ಏನಂತ ಕರ್ಕೊಂಡೆ, ಕಿರೀಟ ಇಲ್ಲದ ರಾಜ ಅಂತ ಅನ್ಕೊಂಡೆ ಅಲ್ವಾ ನಿನ್ನನ್ನ ನೀನು, ಬಟ್ ನಾನಿವಾಗ ನಿನ್ನನ್ನ ಹೇಳ್ತೀನಿ, ನೀನು ಓನರ್ ಇಲ್ದಿರ್ತಕ್ಕಂತಹ ಬಿಚ್. ಎಸ್, ಅದೇ ನೀನು. ನಿಜವಾಗ್ಲೂ ನೀನು ನಿನ್ನ ಚಾಂಪಿಯನ್ಶಿಪ್ ರೈನಿಂದ 432 ದಿನ ದೂರ ಇದೆಯಾ, ಯಾಕಂದ್ರೆ ನೀನು ಆದಷ್ಟು ಬೇಗ ಒಂದು ಚಾಂಪಿಯನ್ಶಿಪ್ ನ ಸೋತೋಗ್ತೀಯಾ. ಲೋಗನ್ ಪಾಲ್, ನಿನ್ ಬಗ್ಗೆ ಮಾತಾಡೋದಾದ್ರೆ ನೀನ್ ಸುಮ್ಮನೆ ಇಲ್ಲಿಗೆ ಯಾಕೆ ಬಂದಿದ್ಯಾ ಅಂತ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ನೀನು ಆ ಒಂದು ಚಾಂಪಿಯನ್ಶಿಪ್ ಗೆ ನಂಬರ್ 1 ಅಲ್ಲ, ಲೈನ್ ಅಲ್ಲಿ ನಿಲ್ಲೋದಕ್ಕೂ ಕೂಡ ಲಾಯಕ್ಕಿಲ್ಲ. ಆ ಒಂದು ಲೈನಿಗೆ ನಿಂತ್ಕೊಳ್ಳೋದಕ್ಕೆ ಅಂತಾನೆ ಇನ್ನೊಂದು ಲೈನ್ ಇರುತ್ತಲ್ಲ, ಅಲ್ಲಿ ನಿನ್ನ ಸ್ಥಾನ ಇರೋದು. ಸೊ ಸುಮ್ಮನೆ ಅಲ್ಲಿಗೆ ಹೋಗು, ಯಾಕಂದ್ರೆ ಈಗ ಫ್ರಂಟ್ ಆಫ್ ಲೈನ್ ಅಲ್ಲಿ ಇರೋದು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವ್ರನ್ನ ಸೋಲಿಸಿ ಬರ್ತಾ ಇದ್ದಾರೆ. ಅಂಡ್ ಬ್ರಾನ್ ಬ್ರೇಕರ್ ಅವರು ಫ್ಯೂಚರ್ ರಸಲ್ ಮೇನಿಯಾ ಆಗಿದ್ದಾರೆ. ಸೊ ಇವರಿಬ್ರೇ ಈಗ ಲೈನ್ ಅಲ್ಲಿ ಇರಬೇಕು ಅಂತ ನಮ್ಮ ಪಾಲ್ ಎಮೆನ್ ಅವರು ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಬಂದು, ನಾವು 2 ವಾರ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಸೆತ್ ರೋಲೆನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನ ನಮ್ಮ ದಾರಿಯಿಂದ ತೆಗೆದಾಕೋದ್ಮೇಲೆ ನಾವು ಸಡನ್ ಆಗಿ ಆ ಒಂದು ಚಾಂಪಿಯನ್ಶಿಪ್ ನ ತಗೋಬೇಕಾಗಿತ್ತು. ಬಟ್ ನಾವು 2 ವಾರ ಸುಮ್ಮನೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ, ಯಾಕಂದ್ರೆ ಹೊಸ ಚಾಂಪಿಯನ್ ಕ್ರೌನ್ ಆಗ್ಲಿ ಅಂತ. ಅಂಡ್ ಈಗ ನೀನು ಕ್ರೌನ್ ಆಗಿದೆಯಾ, ಸೊ ಸುಮ್ಮನೆ ನನ್ನ ರಿಂಗ್ ನ ನೀವಿಬ್ರು ಕೂಡ ಲೀವ್ ಮಾಡಿ, ಇಲ್ಲ ಅಂದ್ರೆ ನಾಯಿ ನಿಮ್ಮನ್ನ ಕಚ್ಚಾಕ್ಬಿಡುತ್ತೆ ಅಂತ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಸಿಎಂ ಪಂಕ್ ಹಾಗೆ ಲೋಗನ್ ಪಾಲ್ ಅವರಿಗೆ ವಾರ್ನಿಂಗ್ ನ ಕೊಡ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು ಮೈಕ್ ನ ತಗೊಂಡು, ಲೋಗನ್ ಪಾಲ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅದನ್ನ ನೀನು ಕೇಳಿಸ್ಕೊಂಡೆ ತಾನೆ, ಈಗ ನಿನ್ನ ಹತ್ರ ಇರೋದು 2 ಆಪ್ಷನ್, ಒಂದು ನನ್ನ ಜೊತೆ ಸೇರ್ಕೊಂಡು ಬಾ ಅವರಿಬ್ರನ್ನ ಹೊಡೆದಾಕೋಣ, ಅಥವಾ ಈ ಒಂದು ರಿಂಗ್ ನ ನೀನ್ ಇಲ್ಲೇ ಲೀವ್ ಮಾಡಿ ಹೊರಟೋಗು ಅಂತ ನಮ್ಮ ಸಿಎಂ ಪಂಕ್ ಅವರು ಲೋಗನ್ ಪಾಲ್ ಅವರಿಗೆ ಹೇಳ್ತಾರೆ. ನಮ್ಮ ಲೋಗನ್ ಪಾಲ್ ಅವರು ಕೂಡ ಸಿಎಂ ಪಂಕ್ ಅವರ ಜೊತೆ ನಿಂತ್ಕೊಳ್ಳೋ ರೀತಿ ಯೋಚನೆ ಮಾಡಿ ಅಲ್ಲಿಂದ ಹೊರಟೋಗೋದಕ್ಕೆ ಶುರು ಮಾಡ್ತಾರೆ. ಅವರು ಹೋಗ್ಬೇಕಾದ್ರೆ ಅವರ ಎದುರುಗಡೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಬರ್ತಾರೆ. ಮಿಸ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಲೋಗನ್ ಪಾಲ್ ಅವ್ರನ್ನ ತಳ್ಳಿಬಿಡ್ತಾರೆ. ಅಂಡ್ ಲೋಗನ್ ಪಾಲ್ ಅವರ ತಲೆ ಹೋಗಿ ಸೀದಾ ಆ ರಿಂಗ್ ಏಪ್ರಿಲ್ ಇರುತ್ತಲ್ಲ ಅಲ್ಲಿಗೆ ಹೊಡ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು. ಇದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಹೋಗಿ ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ. ಅಂಡ್ ಫೈನಲಿ ನಮ್ಮ ಲೋಗನ್ ಪಾಲ್ ಅವರು ಸುಮ್ಮನೆ ಹೋಗೋನೋ ಬೇಡವೋ ಅನ್ಕೊಂಡು ಫೈನಲಿ ಡಿಸೈಡ್ ಮಾಡ್ತಾರೆ, ಹೋಗಿ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋಣ ಅಂತ. ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ, ಬಟ್ ಇಲ್ಲಿ ಉಲ್ಟಾ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಲೋಗನ್ ಪಾಲ್ ಅವರ ಮೇಲೆನೆ ಅಟ್ಯಾಕ್ ಮಾಡಿ ಸುನಾಮಿನ ಕನೆಕ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ನಮ್ಮ ಸಿಎಂ ಪಂಕ್ ಅವರು ಸ್ಟೀಲ್ ಚೇರ್ ನ ಇಟ್ಕೊಂಡು ಬರ್ತಾರೆ. ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ರಿಂಗ್ ಇಂದ ಹೊರಟೋಗ್ತಾರೆ. ಸೊ ಶೋನ ಓಪನಿಂಗ್ ನಿಜವಾಗ್ಲೂ ಕೂಡ ಚೆನ್ನಾಗಿತ್ತು ಅಂತ ನನಗೆ ಅನಿಸುತ್ತೆ. ಲೋಗನ್ ಪಾಲ್ ಅವರ ಬದಲು ಬೇರೆಯವ್ರನ್ನ ಇನ್ಸರ್ಟ್ ಮಾಡಿದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅನ್ನೋದು ನನ್ನ ಅಭಿಪ್ರಾಯ. ಅಫ್ಕೋರ್ಸ್ ವಿಚಾರನೇ ಇಲ್ಲ, ಲೋಗನ್ ಪಾಲ್ ಅವರು ಗ್ರೇಟ್ ಮ್ಯಾಚ್ ನ ಡೆಲಿವರ್ ಮಾಡ್ತಾರೆ, ಬಟ್ ನನಗೇನು ಅನಿಸ್ಲಿಲ್ಲ. ಆದ್ರೂ ಕೂಡ ಇಷ್ಟ ಆಯ್ತು ಗುರು, ಲೋಗನ್ ಪಾಲ್ ಅವ್ರನ್ನ ಫೇಸ್ ಸೂಪರ್ ಸ್ಟಾರ್ ರೀತಿ ಡಬ್ಲ್ಯೂ ಅವರು ಓಪನಿಂಗ್ ಅಲ್ಲಿ ತೋರಿಸ್ತಾರೆ, ಅದು ಸ್ವಲ್ಪ ನನಗೆ ಇಷ್ಟ ಆಯ್ತು. ಲೋಗನ್ ಪಾಲ್ ಅವರು ಫೇಸ್ ಟರ್ನ್ ಆಗಿದ್ದಿದ್ರೇನೆ ಚೆನ್ನಾಗಿರೋದು, ಬಟ್ ಡಬ್ಲ್ಯೂ ಅವರು ಎಂಡಿಂಗ್ ಅಲ್ಲಿ ಇನ್ನೂ ಕೂಡ ಏನೇನೋ ಮಾಡ್ಬಿಡ್ತಾರೆ. ಓವರ್ ಆಲ್ ಮಂಡೇ ನೈಟ್ ಓಪನಿಂಗು ನನಗೆ ಇಷ್ಟ ಆಯ್ತು. ಇದಾದ್ಮೇಲೆ ನಮಗೆ ಸ್ಟೆಫನಿ ವೆಕರ್, ನಿಕ್ಕಿ ಬೆಲ್ಲಾ ವರ್ಸಸ್ ರೊಕೈಲ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ವಿಮೆನ್ಸ್ ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸ್ಟೆಫನಿ ವೆಕರ್ ಹಾಗೆ ರಾಕ್ಸಿನ್ ಪ್ರೀಸ್ ಅವರು ವಿನ್ ಆಗಿದ್ದಾರೆ. ಅಂಡ್ ನಮ್ಮ ರಾಕ್ಸಿನ್ ಪ್ರೀಸ್ ಅವರು ಪಾಪ್ ರಾಕ್ಸ್ ನ ಕನೆಕ್ಟ್ ಮಾಡಿ ನಿಕ್ಕಿ ಬೆಲ್ಲಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ತನ್ನ ಟೀಮಿಗೆ ಇವತ್ತು ವಿಕ್ಟರಿನ ಗಳಿಸ್ಕೊಟ್ಟಿದ್ದಾರೆ. ಪರವಾಗಿಲ್ಲ ಗುರು, ಚೆನ್ನಾಗಿತ್ತು ಮ್ಯಾಚು. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಹೋಗ್ತಾ ಇರ್ತಾರೆ. ಅಂಡ್ ಅಲ್ಲಿಗೆ ನಮ್ಮ ಜೇ ಉಸೋ ಅವರು ಬಂದು, ನಿಜವಾಗ್ಲೂ ನಾನು ನೋಡಿದೆ ಓಪನಿಂಗ್ ಅಲ್ಲಿ ಏನಾಯ್ತು ಅಂತ, ಅಂಡ್ ನಾನು ಇವಾಗ ನಿನಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಸಿಎಂ ಪಂಕ್ ಅವರು, ನಿಜವಾಗ್ಲೂ ಜೇ ಉಸೋ ನಾನು ನಿನ್ನನ್ನ ನಂಬಬಹುದಾ, ನಾನು ಇಲ್ಲಿ ಯಾರ ಜೊತೆ ಮಾತಾಡ್ತಾ ಇದ್ದೀನಿ, ಜೇ ಉಸೋ ಜೊತೆ ಮಾತಾಡ್ತಾ ಇದ್ದೀನೋ ಅಥವಾ ಲಿಟಲ್ ರೋಮನ್ ರೈನ್ಸ್ ಜೊತೆ ಮಾತಾಡ್ತಿದ್ದೀನೋ ಅಂತ ಕೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇ ಉಸೋ ಅವರು, ನೀನು ಮೈನ್ ಇವೆಂಟ್ ಜೇ ಉಸೋ ಜೊತೆ ಮಾತಾಡ್ತಾ ಇದೀಯಾ, ಯಾವ ಜೇ ಉಸೋ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ನಿನ್ನ ಎದುರುಗಡೆ ನಿಂತ್ಕೊಂಡಿದ್ನೋ ಆ ಜೇ ಉಸೋ ಜೊತೆ
ಮಾತಾಡ್ತಿದ್ಯಾ, ನನಗೆ ಗೊತ್ತು ನಾನೇನಾದ್ರೂ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಚಾಂಪಿಯನ್ ಆಗಿದ್ರೆ ವಿಷನ್ ನನ್ನ ಮೇಲೂ ಕೂಡ ಬರೋರು. ಸೊ ನಾನು ನೀನು ಸೇರ್ಕೊಂಡು ಇವತ್ತು ವಿಷನ್ ಕಥೆನ ಮುಗಿಸೋಣ ಅಂತ ನಮ್ಮ ಜೇ ಉಸೋ ಅವರು ಸಿಎಂ ಪಂಕ್ ಅವರ ಜೊತೆ ಸೇರ್ಕೋತಾರೆ ಇವತ್ತಿನ ಮೈನ್ ಇವೆಂಟ್ ಗೆ. ಆಗ ನಾನು ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಆದೆ. ಓಕೆ, ಮೈನ್ ಇವೆಂಟ್ ಅಲ್ಲಿ ಒಂದು ಟ್ವಿಸ್ಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ ಅವರು ಫೈನಲಿ ವಿಷನ್ ನ ಜಾಯಿನ್ ಆಗ್ತಾರೆ. ನಮ್ಮ ಟ್ರಿಪಲ್ ಎಚ್ ಅವರು ಈ ಒಂದು ಲ್ಯಾಂಡ್ಸ್ಕೇಪ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆದೆ. ಈ ಒಂದು ಸೆಗ್ಮೆಂಟ್ ಇಂದಲೇ ನಾನು ಮೈನ್ ಇವೆಂಟ್ ಗೆ ಕಾಯ್ತಾ ಇದ್ದೆ. ಬಟ್ ಮೈನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಮತ್ತೊಮ್ಮೆ ಪ್ಯೂಟ್ ಮಾಡ್ಬಿಟ್ರು. ಇದಾದ್ಮೇಲೆ ನಮಗೆ ಪೆಂಟಾ ಹಾಗೆ ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಚೆನ್ನಾಗಿತ್ತು. ಎಲ್ ಗ್ರಾಂಡೆ ಅಮೆರಿಕಾನೋ ಹಾಗೆ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು. ಎಲ್ ಗ್ರಾಂಡೆ ಅಮೆರಿಕಾನೋ ಅವರ ಜೊತೆ ಅವರ ಇಬ್ಬರು ಲಿಟಲ್ ಅಮೆರಿಕಾನಸ್ ಗಳು ಕೂಡ ಇರ್ತಾರೆ. ಅವರು ಕೂಡ ಇಂಟರ್ಫೇರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ರೆಫ್ರಿ ಪ್ರತಿ ಬಾರಿನೂ ಕೂಡ ಅವರಿಬ್ಬರನ್ನ ಕಂಡಿಡ್ತಾ ಇರ್ತಾರೆ. ಇನ್ನೊಮ್ಮೆ ನಮ್ಮ ಎಲ್ ಗ್ರಾಂಡೆ ಅಮೆರಿಕಾನೋ ಅವರು ತನ್ನ ಮಾಸ್ಕ್ ಒಳಗಡೆ ಸ್ಟೀಲ್ ಪ್ಲೇಟ್ ನು ಕೂಡ ಇಟ್ಕೋತಾರೆ. ಬಟ್ ಅದರಿಂದನೇ ಅವರು ಸೋತೋಗ್ತಾರೆ ಅಂತಾನೆ ಹೇಳ್ಬಹುದು. ನಮ್ಮ ಪೆಂಟಾ ಅವರು ಹಂಗೆ ಒಂದು ಕಿಕ್ ನ ಕನೆಕ್ಟ್ ಮಾಡಿ ಪೆಂಟಾ ಡ್ರೈವರ್ ನ ಕನೆಕ್ಟ್ ಮಾಡಿ ಎಲ್ ಗ್ರಾಂಡೆ ಅಮೆರಿಕಾನೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಪೆಂಟಾ ಅವರು ಗೆದ್ದಾದ್ಮೇಲೆ ಲಿಟಲ್ ಅಮೆರಿಕಾನಸ್ ಗಳು ಪೆಂಟಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ನಮ್ಮ ಪೆಂಟಾ ಅವರು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಇದಾದ್ಮೇಲೆ ನಮಗೊಂದು ಮೋಸ್ಟ್ ಐಕಾನಿಕ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಡಾಮಿನಿಕ್ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಡೀ ಕ್ರೌಡ್ ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಚಿಯರ್ ಮಾಡ್ತಾ ಇರ್ತಾರೆ. ಅದಂತೂ ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಡರ್ಟಿ ಡರ್ಟಿ ಡಾಮ್ ಅನ್ನೋ ಒಂದು ಸಾಂಗ್ ಕೂಡ ಆಡ್ತಾ ಇರುತ್ತೆ. ಅಂಡ್ ಅದನ್ನ ಕೇಳಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಕೂಡ ಎಂಜಾಯ್ ಮಾಡ್ತಾ ಇರ್ತಾರೆ. ಅವರು ರಿಂಗಿಗೆ ಬರ್ತಾರೆ, ಮ್ಯಾಗ್ನ ತಗೊಂಡು ಹೇಳ್ತಾರೆ, ನಾನು ಈಗ ಅಫಿಷಿಯಲ್ ಆಗಿ ಗ್ರೇಟೆಸ್ಟ್ ಲುಚ್ಚಾ ಡೋರ್ ಆಗಿದ್ದೀನಿ. ಅಂಡ್ ಈ ಒಂದು ಲುಚ್ಚಾ ಲಿಬ್ರಲ್ ಅಲ್ಲೇ ನಾನು ತುಂಬಾನೇ ಗ್ರೇಟೆಸ್ಟ್ ಆಗಿದ್ದೀನಿ. ನಾನು ಗ್ರೇಟೆಸ್ಟ್ ಟ್ರಿಪಲ್ ಎ ಮೆಗಾ ಚಾಂಪಿಯನ್ ಆಗಿದ್ದೀನಿ. ಅಂಡ್ ನಾನು ಗ್ರೇಟೆಸ್ಟ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿದ್ದೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ರೇ ಮಿಸ್ಟೀರಿಯೋ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರೂಮರ್ಸ್ ಗಳು ಬರ್ತಾ ಇತ್ತು, ರೇ ಮಿಸ್ಟೀರಿಯೋ ಅವರು ಮೆಡಿಕಲಿ ಕ್ಲಿಯರ್ ಆಗಿದ್ದಾರೆ ಅಂಡ್ ಆದಷ್ಟು ಬೇಗ ಅವರ ರಿಟರ್ನ್ ಆಗುತ್ತೆ ಅಂತ. ಅಂಡ್ ಅದೇ ರೀತಿ ರೇ ಮಿಸ್ಟೀರಿಯೋ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ಹೋಲಿ ಶಿಟ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ನಮ್ಮ ರೇ ಮಿಸ್ಟೀರಿಯೋ ಅವರು ರಿಂಗಿಗೆ ಬಂದ್ರು ಕೂಡ ಇಡೀ ಕ್ರೌಡ್ ಡರ್ಟಿ ಡರ್ಟಿ ಡಾಮ್ ಅನ್ನೋ ಒಂದು ಥೀಮ್ ಸಾಂಗ್ ನೇ ಆಡ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ನಮ್ಮ ರೇ ಮಿಸ್ಟೀರಿಯೋ ಅವರು ಹೇಳ್ತಾರೆ, ಡಾಮಿನಿಕ್ ಮಿಸ್ಟೀರಿಯೋ ನೀನು ಹೇಳ್ದಲ್ಲ ಅದನ್ನೆಲ್ಲದನ್ನು ಕೂಡ ನಾನು ಒಪ್ಕೋತೀನಿ. ನೀನು ಗ್ರೇಟೆಸ್ಟ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಅಂದಲ್ಲ ಅದನ್ನು ಕೂಡ ನಾನು ಒಪ್ಕೋತೀನಿ. ಬಟ್ ನೀನು ಗ್ರೇಟೆಸ್ಟ್ ಲುಚ್ಚಾಡೋರ್ ಅಂದಲ್ಲ ಅದನ್ನ ನಾನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ನೀನು ಗ್ರೇಟೆಸ್ಟ್ ಲುಚ್ಚಾಡೋರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಎಡಿ ಗೆರೆರೋಗಿಂತನೂ ಕೂಡ ಗ್ರೇಟೆಸ್ಟಾ? ನಿಜವಾಗ್ಲೂ ಅವರು ತೀರೋಗಿ 20 ವರ್ಷ ಆಯ್ತು. ಅಂಡ್ ಅವರು ತೀರೋಗಿ 20 ವರ್ಷ ಆದ್ಮೇಲೂ ಕೂಡ ನೀನು ಅವ್ರಿಗಿಂತನೂ ಕೂಡ ಗ್ರೇಟೆಸ್ಟ್ ಅಂತ ಹೇಳ್ತಾ ಇದೀಯಾ ಅಂತ ನಮ್ಮ ರೇ ಮಿಸ್ಟೀರಿಯೋ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವ್ರಿಗೆ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು, ಇನ್ನೊಮ್ಮೆ ನನ್ನ ತಂದೆಯ ಹೆಸರನ್ನ ನನ್ನ ಮುಂದೆ ತಗೊಳ್ಬೇಡ. ಹೌದು, ನಾನು ನನ್ನ ತಂದೆಗಿಂತನೂ ಕೂಡ ಗ್ರೇಟೆಸ್ಟ್, ನಾನು ಎಡಿ ಗೆರೆರೋಗಿಂತನೂ ಕೂಡ ಗ್ರೇಟೆಸ್ಟ್ ಲುಚ್ಚಾಡೋರ್ ಅಂತ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ಹೇಳ್ತಾರೆ. ಲಿಟ್ರಲಿ ತಾನು ಎತ್ತ ತಂದೆ ಎದುರುಗಡೆನೆ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ನನ್ನ ಅಪ್ಪ ಎಡಿ ಗೆರೆರೋ ಅಂತ ಹೇಳ್ತಾ ಇದ್ರು. ಈ ಒಂದು ಸೆಗ್ಮೆಂಟ್ ನ ನೀವು ನೋಡಿ ಗೈಸ್, ನಿಜವಾಗ್ಲೂ ಕೂಡ ಗೂಸ್ ಬಂಪ್ಸ್ ಬರ್ತಾ ಇರುತ್ತೆ. ಯಾಕಂದ್ರೆ ಆ ರೀತಿ ಇತ್ತು ಅಂತಾನೆ ಹೇಳ್ಬಹುದು ಈ ಒಂದು ಸೆಗ್ಮೆಂಟ್. ಅಂಡ್ ಫೈನಲಿ ನಮ್ಮ ರೇ ಮಿಸ್ಟೀರಿಯೋ ಅವರು ಹೇಳ್ತಾರೆ, ನಿಜವಾಗ್ಲೂ ನಾನಿವಾಗ ನಿನಗೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ, ನೀನು ಏನ್ ಬೇಕಾದ್ರೂ ಆಗಿರ್ಬಹುದು, ನೀನು ಗ್ರೇಟೆಸ್ಟ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ ಆಗಿರಬಹುದು, ಬಟ್ ನೀನು ಯಾವತ್ತಿದ್ರೂ ಕೂಡ ಗ್ರೇಟೆಸ್ಟ್ ಮಿಸ್ಟೀರಿಯೋ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಸಡನ್ ಆಗಿ ನಮ್ಮ ಡಾಮಿನಿಕ್ ಮಿಸ್ಟೀರಿಯೋ ಅವರು ರೇ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ರೇ ಮಿಸ್ಟೀರಿಯೋ ಅವರು ಕೂಡ ಡಾಮಿನಿಕ್ ಮಿಸ್ಟೀರಿಯೋ ಅವರ ಮೇಲೆ ಅಟ್ಯಾಕ್ ಮಾಡಿ 619 ಕೂಡ ರೇ ಮಿಸ್ಟೀರಿಯೋ ಅವರು ಡಾಮಿನಿಕ್ ಮಿಸ್ಟೀರಿಯೋ ಅವರಿಗೆ ಕನೆಕ್ಟ್ ಮಾಡ್ತಾರೆ. ಸೊ ಫೈನಲಿ ರೇ ಮಿಸ್ಟೀರಿಯೋ ಹಾಗೆ ಡಾಮಿನಿಕ್ ಮಿಸ್ಟೀರಿಯೋ ಅವರ ಸ್ಟೋರಿ ಲೈನು ಮತ್ತೊಮ್ಮೆ ಪ್ರಾರಂಭ ಆಗಿದೆ. ಅಂಡ್ ಇದನ್ನ ನೋಡೋದಕ್ಕೆ ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ ಗೈಸ್. ನಿಜವಾಗ್ಲೂ ಈ ಒಂದು ಸೆಗ್ಮೆಂಟ್ ಇತ್ತಲ್ಲ, ಆಲ್ ಟೈಮ್ ಗ್ರೇಟೆಸ್ಟ್ ಸೆಗ್ಮೆಂಟ್ ಆಗೋಯ್ತು ನನ್ನ ಪ್ರಕಾರ. ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕೆಲ್ಸಕ್ಕೆ ಹೋಗ್ಬೇಕು, ಟೈಮ್ ಇಲ್ಲ, ರೆಕಾರ್ಡ್ ಮಾಡಿ ವಿಡಿಯೋ ಎಡಿಟ್ ಮಾಡ್ತೀನೋ ಅನ್ನೋದೇ ಗೊತ್ತಿಲ್ಲ, ಲೇಟ್ ಆಗ್ಬೋದು ವಿಡಿಯೋ. ಏನೇ ಆಗಲಿ ಈ ಒಂದು ಸೆಗ್ಮೆಂಟ್ ಮಾತ್ರ ಚೆನ್ನಾಗಿತ್ತು. ಇದಾದ್ಮೇಲೆ ನಮಗೆ ಬೆಕ್ಕಿ ಲಿಂಚ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಅನೌನ್ಸರ್ ಟೇಬಲ್ ಮೇಲೆ ಬಂದು, ನಾನು ಗ್ರೇಟು, ಹಾಗೆ ಈಗ 2 ವಾರದಿಂದ ಏನು ಕೂಡ ಸರಿ ಆಗ್ತಾ ಇಲ್ಲ, ನನ್ನ ಹಸ್ಬೆಂಡ್ ಈಗ ಇಂಜುರಿ ಆಗಿ ಮನೇಲಿದ್ದಾರೆ, ಏನೇ ಆಗಲಿ ನಾನು ಗ್ರೇಟೆಸ್ಟ್ ಆಫ್ ಆಲ್ ಟೈಮು, ಇದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಅಂಡ್ ಮ್ಯಾಗ್ಝಿನ್ ಡೂಪ್ರಿ, ನೀನು ಯಾರ ಜೊತೆನಾದ್ರೂ ಕೂಡ ಟ್ರೈನಿಂಗ್ ನ ತಗೊಂಡು ಬಾ, ನೀನು ಏನು ಮಾಡಿದ್ರು ಕೂಡ ನನ್ನನ್ನ ಸೋಲ್ಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಮ್ಯಾಗ್ಝಿನ್ ಡೂಪ್ರಿ ಅವರಿಗೆ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಾರೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾ ಇರ್ತಾರೆ, ನಾನು ಸಿಕ್ಕಾಪಟ್ಟೆ ಕೂಲ್ 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 ಅಂತ. ಬಟ್ ಅವರು ಕೂಲ್ ಆಗಿರೋದು ನಮ್ ಯಾರಿಗೂ ಕೂಡ ಕಾಣಿಸ್ತಾನೆ ಇಲ್ಲ. ಇದಾದ್ಮೇಲೆ ನಮಗೆ ಕಬೂಕಿ ವಾರಿಯರ್ಸ್ ವರ್ಸಸ್ ಬೇಲಿ ಹಾಗೆ ಲೈರಾ ವಾಲ್ಕಾಯರ್ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ನಿಜವಾಗ್ಲೂ ಈ ಒಂದು ಮ್ಯಾಚ್ ನನಗೆ ಇಷ್ಟ ಆಯ್ತು. ನಾನು ಟೈಮ್ ನ ನೋಡ್ತಾ ಓಕೆ ಇದೇ ಮೈನ್ ಇವೆಂಟ್ ಅಂತ ಅನ್ಕೊಳ್ತಾ ಇದ್ದೆ. ಬಟ್ ಅದಾದ್ಮೇಲೆ ಗೊತ್ತಾಯ್ತು ಮೈನ್ ಇವೆಂಟ್ ಅಲ್ಲಿ ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲ ಅಂತ. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಮೈನ್ ಇವೆಂಟ್ ರೀತಿನೇ ಬುಕ್ ಮಾಡಿದ್ರು ಅಂತಾನೆ ಹೇಳ್ಬಹುದು. ಸಿಕ್ಕಾಪಟ್ಟೆ ಅದ್ಭುತವಾದ ಕ್ಲೋಸ್ ಫಿನಿಶ್ ಗಳು ಕೂಡ ನಮಗೆ ಈ ಒಂದು ಮ್ಯಾಚ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ.
ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ಎಂಡಿಂಗ್ ಕಡೆ ಬರೋದಾದ್ರೆ ಎಂಡಿಂಗ್ ಅಲ್ಲಿ ನಮ್ಮ ಲೈರಾ ವಾಲ್ಕಾಯರ್ ಅವರು ಆಸ್ಕಾ ಅವರ ಮೇಲೆ ಜಂಪ್ ಮಾಡ್ತಾರೆ. ಬಟ್ ಆಸ್ಕಾ ಅವರು ಹಂಗೆ ಲೈರಾ ವಾಲ್ಕಾಯರ್ ಅವರಿಗೆ ಲಾಕ್ ನ ಹಾಕ್ಬಿಡ್ತಾರೆ ಅಂಡ್ ಲೈರಾ ವಾಲ್ಕಾಯರ್ ಅವರು ಟ್ಯಾಪ್ ಔಟ್ ಮಾಡ್ಬಿಡ್ತಾರೆ. ಅಂಡ್ ಹಿಂಗೆ ಈ ಒಂದು ಮ್ಯಾಚ್ ಅಲ್ಲಿ ಕಬೂಕಿ ವಾರಿಯರ್ಸ್ ಅವರು ವಿನ್ ಆಗ್ತಾರೆ. ಕಬೂಕಿ ವಾರಿಯರ್ಸ್ ಅವರು ಗೆದ್ದ ಕೂಡಲೇ ಅಲೆಕ್ಸಾ ಬ್ಲೆಸ್ ಹಾಗೆ ಶೈಲ್ಡ್ ಫೇರ್ ಅವರು ಬರ್ತಾರೆ ಕಬೂಕಿ ವಾರಿಯರ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಅಷ್ಟೊತ್ತಿಗೆ ಕಬೂಕಿ ವಾರಿಯರ್ಸ್ ಅವರು ಕೂಡ ಎಸ್ಕೇಪ್ ಆಗ್ತಾರೆ. ಈ ಒಂದು ವಿಮೆನ್ಸ್ ಟ್ಯಾಗ್ ಟೀಮ್ ಡಿವಿಷನ್ ನ ಡಬ್ಲ್ಯೂ ಅವರು ಈಗ ಸದ್ಯಕ್ಕೆ ಇಂಟ್ರೆಸ್ಟಿಂಗ್ ಆಗಿ ಬುಕ್ ಮಾಡ್ತಾ ಇದ್ದಾರೆ. ಇದಾದ್ಮೇಲೆ ನಿಮಗೆ ಇನ್ನ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂ ವರ್ಲ್ಡ್ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಜಡ್ಜ್ಮೆಂಟ್ ಡೇ ವರ್ಸಸ್ ಡ್ರ್ಯಾಗನ್ ಲೀ ಹಾಗೆ ಎಜೆ ಸ್ಟೈಲ್ ಅವರ ನಡುವೆ. ಇನ್ನ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಈ ಒಂದು ಮ್ಯಾಚ್ ಕೂಡ ಚೆನ್ನಾಗಿತ್ತು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ ಅಲ್ಲಿ ನಮಗೆ ಡೊಮಿನಿಕ್ ಮಿಸ್ಟೀರಿಯೋ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗುತ್ತೆ ಅಂಡ್ ರೂಸೇವ್ ಅವರ ಇಂಟರ್ಫರೆನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇನ್ನ ಈ ಒಂದು ಮ್ಯಾಚ್ ಅಲ್ಲಿ ಇನ್ನೇನು ನಮ್ಮ ಎಜೆ ಸ್ಟೈಲ್ ಅವರು ಸೋತೋಗ್ಬಿಟ್ರಲ್ಲ ಅಂತಾನೂ ಕೂಡ ಅನ್ನಿಸ್ತಾ ಇರುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ಪ್ರಾಬಬ್ಲಿ ಎಜೆ ಸ್ಟೈಲ್ ಅವರ ಕೈಯಿಂದ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ತಗೋಬಹುದು ಅಂತ ಅನ್ಕೋತಾ ಇದ್ದೆ. ಬಟ್ ಆ ರೀತಿ ಆಗ್ಲಿಲ್ಲ. ನಮ್ಮ ಎಜೆ ಸ್ಟೈಲ್ ಅವರು ತನ್ನ ಸ್ಟೈಲ್ ಕ್ಲಾಸ್ ನ ಕನೆಕ್ಟ್ ಮಾಡಿ ಜಡ್ಜ್ಮೆಂಟ್ ಡೇ ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ತನ್ನ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ರಿಟೈನ್ ಮಾಡ್ಕೊಂಡಿದ್ದಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇ ಊಸೋ ಅವರು ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಪಾಲ್ ಎಮಿನ್ ಅವರು ಬಂದು ಜೇ ಊಸೋಗೆ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ಸ್ಯಾಟರ್ಡೆ ನೈಟ್ ಮೈನ್ ಇವೆಂಟ್ ಅಲ್ಲಿ ಸಿಎಂ ಪಂಕ್ ಅವರು ನಿನ್ನನ್ನ ಸೋಲಿಸಿದ್ದಾರೆ ಅಂಡ್ ಈಗ ನೀನು ಅವ್ರ ಜೊತೆನೆ ಟ್ಯಾಗ್ ಟೀಮ್ ಆಗೋದಕ್ಕೆ ಹೋಗ್ತಾ ಇದೆಯಾ ಅಂತ. ಅಂಡ್ ಆಗ ನಮ್ಮ ಜೇ ಊಸೋ ಅವರು ಪಾಲ್ ಎಮಿನ್ ಅವ್ರಿಗೆ ಹೇಳ್ತಾರೆ, ಸಿಎಂ ಪಂಕ್ ಅವರು ನನ್ನನ್ನ ಕ್ಲಿಯರ್ ಆಗಿ ಸೋಲಿಸಿದ್ದಾರೆ, ಯಾವುದೇ ರೀತಿಯ ಮೋಸ ಇಲ್ದಲೇನೆ ಸೋಲಿಸಿದ್ದಾರೆ. ನಾನು ಯಾವ್ದ್ರ ಬಗ್ಗೆನೂ ಕೂಡ ಈಗ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀನೇನ್ ಹೇಳ್ತೀಯ ಅನ್ನೋದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಜಿಮ್ಮಿ ಊಸೋ ಏನ್ ಹೇಳ್ತಾನೆ ಅದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂಡ್ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಏನ್ ಹೇಳ್ತಾನೆ ಅದ್ರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಈಗ ನಾನು ಬರೀ ನನ್ನ ಮಾತನ್ನ ನಾನು ಮಾತ್ರ ಕೇಳ್ತೀನಿ ಅಂತ ನಮ್ಮ ಜೇ ಊಸೋ ಅವರು ಪಾಲಿಮಿನ್ ಅವ್ರಿಗೆ ಹೇಳ್ತಾ ಇರ್ತಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಓಕೆ ನಾನು ಅದನ್ನ ಅಪ್ರಿಶಿಯೇಟ್ ಮಾಡ್ತೀನಿ ಅಂತ ಮಾತಾಡ್ತಾರೆ. ಆ ಕಡೆಯಿಂದ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಪಾಲಿಮಿನ್ ಅವ್ರನ್ನ ಕರೀತಾರೆ ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಜೇ ಊಸೋಗೆ ತನ್ನದೇ ಆದ ವಿಷನ್ ಇದೆ, ಸೊ ಜೇ ಊಸೋ ಆಲ್ ದ ಬೆಸ್ಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಶೋನ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗುತ್ತೆ. ಜೇ ಊಸೋ ಅಂಡ್ ಸಿಎಂ ಪಂಕ್ ವರ್ಸಸ್ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ನಡುವೆ ಟ್ಯಾಗ್ ಟೀಮ್ ಮ್ಯಾಚ್. ಇನ್ನ ಈ ಒಂದು ಮ್ಯಾಚ್ ಕಡೆ ನಾನು ಮಾತಾಡೋದಕ್ಕೆ ಬರೋದಿಲ್ಲ, ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂತಾನೆ ಹೇಳ್ಬಹುದು. ಬಟ್ ಈ ಒಂದು ಮ್ಯಾಚ್ ನ ಎಂಡಿಂಗು ಸಿಕ್ಕಾಪಟ್ಟೆ ಒಂದು ವಿಚಿತ್ರವಾಗೋಯ್ತು. ಯಾಕಂದ್ರೆ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಜೇ ಊಸೋ, ಬ್ರಾನ್ ಬ್ರೇಕರ್, ಸಿಎಂ ಪಂಕ್ ಹಾಗೆ ಬ್ರಾನ್ಸನ್ ರೀಡ್ ಈ 4 ಜನ ಕೂಡ ರಿಂಗ್ ಸೈಡ್ ಅಲ್ಲೇ ಇರ್ತಾರೆ ಅಂಡ್ ರೆಫ್ರಿ 10 ಕೌಂಟ್ ನ ಕೌಂಟ್ ಮಾಡ್ತಾರೆ ಅಂಡ್ ಈ ಒಂದು ಮ್ಯಾಚ್ ನೋ ಕಾಂಟೆಸ್ಟ್ ಅಲ್ಲಿ ಎಂಡ್ ಆಗುತ್ತೆ ಅಂತಾನೆ ಹೇಳ್ಬಹುದು. ಮ್ಯಾಚ್ ಮುಗಿದ ಮೇಲೂ ಕೂಡ ಎಲ್ಲರೂ ಕೂಡ ಕಿತ್ತಾಡ್ತಾ ಇರ್ತಾರೆ, ಹೊಡೆದಾಡ್ತಾ ಇರ್ತಾರೆ. ನಮ್ಮ ಸಿಎಂ ಪಂಕ್ ಹಾಗೆ ಜೇ ಊಸೋ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ. ಒಂದು ಟೈಮ್ ಅಲ್ಲಿ ನಮ್ಮ ಸಿಎಂ ಪಂಕ್ ಹಾಗೆ ಜೇ ಊಸೋ ಅವರು ಬ್ರಾನ್ಸನ್ ರೀಡ್ ಅವರನ್ನ ಅನೌನ್ಸರ್ ಟೇಬಲ್ ಮೇಲ್ಗಡೆ ಮಲಗಿಸಿ ಜೇ ಊಸೋ ಅವರು ನಾನು ಮೇಲ್ಗಡೆಯಿಂದ ಫ್ಲಾಶ್ ನ ಕನೆಕ್ಟ್ ಮಾಡ್ತೀನಿ ಅಂತ ಹೋಗ್ತಾ ಇರ್ತಾರೆ. ಬಟ್ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಬಂದು ಜೇ ಊಸೋಗೆ ಒಂದು ಸ್ಪಿಯರ್ ನ ಹಾಕ್ತಾರೆ. ಅಲ್ಲಿಗೆ ಇವರ ಕತೆಗಳೆಲ್ಲ ಮುಗಿದ್ಬಿಡುತ್ತೆ. ನಮ್ಮ ಸಿಎಂ ಪಂಕ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಜೇ ಊಸೋನ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಇನ್ನ ಒಂದು ಸ್ಪಿಯರ್ ನ ಹಾಕಿ ಬ್ರಾನ್ಸನ್ ರೀಡ್ ಅವರ ಕಡೆಯಿಂದ ಸುನಾಮಿನೂ ಕೂಡ ಕನೆಕ್ಟ್ ಮಾಡ್ತಾರೆ. ನಾನು ಅನ್ಕೋತಾ ಇದ್ದೆ ಏನಾಗ್ತಾ ಇದೆ ಗುರು ಇಲ್ಲಿ, ನಮ್ಮ ಜೇ ಊಸೋ ಅವರು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರ ಜೊತೆ ಸೇರ್ಕೋತಾರೆ ಅಂದ್ರೆ ಹಿಂಗ್ ಒದೆ ತಿಂತಾ ಇರ್ತಾರಲ್ಲ, ಓಕೆ ರೋಮನ್ ರೈನ್ಸ್ ಅವರ ಎಂಟ್ರಿ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಗುತ್ತಾ ಅಂತ ಕಾಯ್ತಾ ಇದ್ದೆ. ಬಟ್ ಆಗ್ಲಿಲ್ಲ. ನಮ್ಮ ಸಿಎಂ ಪಂಕ್ ಅವರು ಸ್ಟೀಲ್ ಚೇರ್ ನ ತಗೊಂಡ್ ಬರ್ತಾರೆ ಅಂಡ್ ಆಗ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ರಿಂಗ್ ಇಂದ ಕೆಳಗಡೆ ಇಳಿತಾರೆ. ಬಟ್ ಅವರು ಕೂಡ ಹೋಗೋದಿಲ್ಲ. ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ಕೂಡ ಸ್ಟೀಲ್ ಚೇರ್ ನ ತಗೊಂಡ್ ಬರ್ತಾರೆ ಅಂಡ್ ಅವರು ಕೂಡ ರಿಂಗ್ ಒಳಗಡೆ ಬರ್ತಾರೆ. ಸಿಎಂ ಪಂಕ್ ಅವರ ಕೈಯಲ್ಲೂ ಕೂಡ ಚೇರ್ ಇರುತ್ತೆ, ಅವರಿಬ್ರು ಕೈಯಲ್ಲೂ ಕೂಡ ಚೇರ್ ಇರುತ್ತೆ. ಈಗ ಏನಾಗುತ್ತೆ ಗುರು ಅಂತ ಸಸ್ಪೆನ್ಸ್ ಅಲ್ಲಿ ಕಾಯ್ತಾ ಇದ್ದೆ. ಲೋಗನ್ ಪಾಲ್ ಅವರ ಎಂಟ್ರಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲೋಗನ್ ಪಾಲ್ ಅವರು ಬರ್ತಾರೆ, ಸಿಎಂ ಪಂಕ್ ಅವರ ಪಕ್ಕ ನಿಂತ್ಕೋತಾರೆ, ಆ ಒಂದು ನಕಲ್ಸ್ ನ ಹಾಕೋತಾರೆ. ಓಕೆ ಈಗ ಏನಾಗುತ್ತೆ ಗುರು ಅಂತ ನೋಡ್ತಾ ಇದ್ದೆ ಅಂಡ್ ಗೆಸ್ ಕೂಡ ಮಾಡ್ತಾ ಇದ್ದೆ ಹಿಂಗೆ ಆಗುತ್ತೆ ಅಂತ ಅಂಡ್ ಹಂಗೆ ಆಗೋಯ್ತು ಅಂತಾನೆ ಹೇಳ್ಬಹುದು. ಲೋಗನ್ ಪಾಲ್ ಅವರು ತನ್ನ ಹೀಲ್ ಟರ್ನ್ ಮಾಡಿದ್ದಾರೆ, ಗೊತ್ತಿಲ್ಲ ಯಾವಾಗ ಅವರ ಫೇಸ್ ಟರ್ನ್ ಆಗಿತ್ತು ಅಂತ. ಅವರು ಸೀದಾ ಸಿಎಂ ಪಂಕ್ ಅವರ ಮೇಲೆನೆ ಅಟ್ಯಾಕ್ ಮಾಡ್ತಾರೆ. ಸಿಎಂ ಪಂಕ್ ಅವರು ನಾಕ್ಔಟ್ ಆಗ್ತಾರೆ. ನಮ್ಮ ಲೋಗನ್ ಪಾಲ್ ಅವರು ತನ್ನ ನಕಲ್ಸ್ ನ ತೆಗೆದು ಪಾಲ್ ಎಮಿನ್ ಅವರ ಕೈಗೆ ಕೊಡ್ತಾರೆ ಅಂಡ್ ಹಿಂಗೆ ಇವತ್ತಿನ ಮಂಡ್ಯ ನೈಟ್ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಗಾಯ್ಸ್ ಮಂಡ್ಯ ನೈಟ್ರೋನ ನೋಡೋದಾದ್ರೆ ಡೀಸೆಂಟ್ ಶೋ ಅಂತಾನೆ ಹೇಳ್ಬಹುದು. ಬರೀ ಟ್ಯಾಗ್ ಟೀಮ್ ಜೀವನನೇ ಆಗೋಯ್ತಪ್ಪ, ನನಗಂತೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಟ್ರಿಪಲ್ ಎಚ್ ಅವರು ಅದು ಯಾಕೆ ಲ್ಯಾಂಡ್ಸ್ಕೇಪ್ ಚೇಂಜ್ ಆಗುತ್ತೆ ಅಂತ ಟ್ವೀಟ್ ಮಾಡಿದ್ರು, ಅದು ನನಗೆ ಇನ್ನೂ ಕೂಡ ಅರ್ಥ ಆಗಿಲ್ಲ. ಓವರ್ ಆಲ್ ಒಂದು ಡೀಸೆಂಟ್ ಶೋ ಅಂತಾನೆ ಹೇಳ್ಬಹುದು ಅಂಡ್ ಈ ಒಂದು ಶೋಗೆ ನಾನು 3 ಸ್ಟಾರ್ನ ಕೊಡ್ತಾ ಇದ್ದೀನಿ. ನಿಮ್ಗೆ ಅನ್ನಿಸ್ತು ಇವತ್ತಿನ ಮಂಡ್ಯ ನೈಟ್ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.